ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಇನ್ ಕನ್ನಡ. ನಾನು ಇವತ್ತಿನ ವಿಡಿಯೋದಲ್ಲಿ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಎಂದರೇನು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಪಡೆಯಿರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ CM ಕೃಷ್ಣ ಅವರ ನೇತೃತ್ವದಲ್ಲಿ ಜೂನ್ 1, 2003 ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯ ಪ್ರಾರಂಭಿಸಲಾಯಿತು. ಇದು 2003ರಲ್ಲಿ ಸ್ಟಾರ್ಟ್ ಆಗಿದ್ದು ರಾಜ್ಯ ಸಹಕಾರ ಸಂಘಗಳ ಸದಸ್ಯರಾಗಿರುವ ರೈತರಿಗೆ ನಿಖರವಾಗಿ ವಿನ್ಯಾಸಗೊಳಿಸಲಾದ ಯಶಸ್ವಿನಿ ಸಹಕಾರಿ ರೈತರು ಆರೋಗ್ಯ ರಕ್ಷಣೆ ಯೋಜನೆಯು 823 ಶಸ್ತ್ರಚಿಕಿತ್ಸಾ ವಿಧಾನಗಳ ವ್ಯಾಪ್ತಿಯನ್ನು ಸಮಗ್ರ ಆರೋಗ್ಯ ವಿಮಾ ರಕ್ಷಣೆಯನ್ನು ನೀಡುತ್ತದೆ. ಅಂದರೆ ಯಾವ್ಯಾವ ರೀತಿ ಇದೆ, ಏನು ಇದರ ಹಂಗಂದ್ರೆ ಏನು, ಯಶಸ್ವಿನಿ ಯಾವ್ಯಾವ ಕಾಯಿಲೆಗೆ ಒಳಪಟ್ಟಿದೆ, ಇದಕ್ಕೆ ಎಷ್ಟೆಷ್ಟು ವ್ಯಾಪ್ತಿ ಇದೆ, ಎಷ್ಟರವರೆಗೆ ನೀವು ಚಿಕಿತ್ಸೆಯನ್ನು ಪಡಿಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಯೋಜನೆಯು ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳನ್ನು ಒಳಗೊಂಡಿದೆ. ಅಂದರೆ ಯಾವ್ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ? ಯೋಜನೆಯು ಕಾರ್ಯಚಟುವಟಿಕೆಗಳನ್ನು ಭಾರತೀಯ ಟ್ರಸ್ಟ್ ಆಕ್ಟ್ 1882 1882 ಅಡಿಯಲ್ಲಿ ನೋಂದಾಯಿಸಲಾದ ಯಶಸ್ವಿನಿ ಸಹಕಾರಿ ರೈತರ ಆರೋಗ್ಯ ರಕ್ಷಣಾ ಟ್ರಸ್ಟ್ ಮಾತ್ರ ನಿರ್ವಹಿಸಲಾಗುತ್ತದೆ. ಈಗ ಕರ್ನಾಟಕ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ವ್ಯಾಪ್ತಿ ಅಂದರೆ ಏನು ಅಂತ ಇದು ತಿಳಿಸ್ಕೊಡ್ತೀನಿ. ಫಸ್ಟು ಕರ್ನಾಟಕ ಸರ್ಕಾರದ ಯಶಸ್ವಿನಿ ಆರೋಗ್ಯ ಯೋಜನೆಯಡಿ ಪಾಲಿಯ ಪ್ರಯೋಜನಗಳನ್ನು 30 ಲಕ್ಷ ಫಲಾನುಭವಿಗಳಿಗೆ ವಿಸ್ತರಿಸಲಾಗಿದೆ. ವಾರ್ಷಿಕವಾಗಿ ಕನಿಷ್ಠ 250 ರು ಪ್ರೀಮಿಯಂನೊಂದಿಗೆ ಕರ್ನಾಟಕ ರೈತರು ತಮ್ಮ ಕುಟುಂಬಗಳಿಗೆ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳಿಗಾಗಿ ವಿಮಾ ರಕ್ಷಣೆ ಪಡೆಯಬಹುದು. ಈ ಗ್ರಾಮೀಣ ಆರೋಗ್ಯ ರಕ್ಷಣಾ ಯೋಜನೆಯಡಿ ವ್ಯಾಪ್ತಿಗೆ ಪ್ರಮುಖವಾಗಿ 2.50 ಲಕ್ಷದವರೆಗೆ ವಿಮಾ ಮೊತ್ತವನ್ನು ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಒಳಗೊಂಡಿದೆ. ಅಂದರೆ 2.5 ಲಕ್ಷ ಇದನ್ನು ಶಸ್ತ್ರಚಿಕಿತ್ಸೆವರೆಗೆ ನೀವು ಫಲಾನುಭವಿಗಳು ತಗೋಬೋದಾಗಿದೆ. ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳು ಅಂತ ಏನೇನು ಪ್ರಯೋಜನಗಳಿದೆ ಅಂತಂದರೆ, ಕರ್ನಾಟಕದಲ್ಲಿ ಈ ಗ್ರಾಮೀಣ ಆರೋಗ್ಯ ರಕ್ಷಣಾ ಯೋಜನೆಯಡಿಯಲ್ಲಿ ಪಡೆಯಬೇಕಾದ ಕೆಲವು ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ. ಏನೇನು ಅಂತ ನೋಡೋಣ. ರಾಜ್ಯ ಸರ್ಕಾರವು ಸಂಘಗಳಲ್ಲಿ ಕನಿಷ್ಠ 3 ತಿಂಗಳು ಸದಸ್ಯರಾಗಿರುವ ರೈತರು ಈ ಯೋಜನೆಯಡಿ ಪ್ರಮುಖ ಫಲಾನುಭವಿಗಳು. ಈ ಪಾಲಿಸಿಯು ಯಾವುದೇ ರೀತಿಯ ಪಟ್ಟಿ ಮಾಡಲಾದ ಕಾಯಿಲೆಗಳಿಗೆ ವಿಮಾ ರಕ್ಷಣೆ ನೀಡಲಾಗುತ್ತದೆ. ಅಂದರೆ ಇಷ್ಟಿಷ್ಟೇ ಇಂತಿಂಥ ಕಾಯಿಲೆಗಳು ಇರ್ತವೆ, ಅದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಗರಿಷ್ಠ 75 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಯು ನವಜಾತ ಶಿಶುವಿಗೆ ಪಾಲಿಸಿಯನ್ನು ಪಡೆಯಬಹುದು. ಅಂದರೆ 75 ವರ್ಷದ ಒಳಗಿದ್ದರೆ ಮಾತ್ರ ಇದು ಪಾಲಿಸಿ ಅಡಾಪ್ಟ್ ಆಗುತ್ತೆ. ಗ್ರಾಮೀಣ ಭಾಗದ ಯಶಸ್ವಿನಿ ಸದಸ್ಯರು ರು 1.25 ಲಕ್ಷ ರು ಮತ್ತು 2 ಲಕ್ಷದವರೆಗೆ ಉಚಿತ ವೈದ್ಯಕೀಯ ಶಸ್ತ್ರಚಿಕಿತ್ಸೆಯನ್ನು ಪಡೆಯಬಹುದು. ಆದರೆ ನಗರ ಪ್ರದೇಶದ ಸದಸ್ಯ ಒಂದೇ ದಾಖಲಾತಿ ರು 1.75 ಲಕ್ಷದವರೆಗೆ ಮತ್ತು ಬಹು ಆಸ್ಪತ್ರೆಗಳಲ್ಲಿ 2.5 ಲಕ್ಷದವರೆಗೆ ಶಸ್ತ್ರಚಿಕಿತ್ಸೆಯನ್ನು ವೆಚ್ಚದಾಯಕ. ಅಂದರೆ ಕೆಲವು ಇಂತಿಂಥ ಆಸ್ಪತ್ರೆಗಳಿಗೆ ಇಂತಿಂಥ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಅಂತ ಈ ವಿಡಿಯೋದಲ್ಲಿ ಇದೆ. ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯು 3 ವಿಭಾಗಗಳಾಗಿ ಅಡಿಯಲ್ಲಿ 823 ಶಸ್ತ್ರಚಿಕಿತ್ಸೆ ವಿಧಾನಗಳನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಹೆರಿಗೆ, ನಿಯೋನಾಟಲ್ ಕೇರ್ ಮತ್ತು ಆಂಜಿಯೋಪ್ಲಾಸ್ಟಿ ವಿಧಾನ ಅಂತ ಇದೆ. ಇದು ಯಾವುದಿದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಯಶಸ್ವಿ ಆರೋಗ್ಯ ವಿಮಾ ಯೋಜನೆಯಡಿ ಒಳಗೊಂಡಿರುವ ಶಸ್ತ್ರಚಿಕಿತ್ಸೆಗಳ ಪಟ್ಟಿ ಅಂತಂದರೆ ಯಾವ್ಯಾವ ಶಸ್ತ್ರಚಿಕಿತ್ಸೆ ನಗರ ಮತ್ತು ಗ್ರಾಮೀಣ ಸಹಕಾರ ಸಂಘಗಳ ಸದಸ್ಯರಿಗೆ ಜಾರಿಗೊಳಿಸಲಾಗಿದೆ. ಈ ಕೆಳಗಿನ ಶಸ್ತ್ರಚಿಕಿತ್ಸೆ ಮತ್ತು ಚಿಕಿತ್ಸಾ ವೆಚ್ಚಗಳನ್ನು ಯಶಸ್ವಿನಿ ಆರೋಗ್ಯ ಯೋಜನೆಯಡಿ ಒಳಗೊಂಡಿದೆ. ಕಾರ್ಡಿಯಾಕ್ ಅರೆಸ್ಟ್ ಅದೊಂದು, ಪೀಡಿಯಾಟ್ರಿಕ್ ಕಾರ್ಡಿಯೋಥೊರಾಸಿಕ್ ಸರ್ಜರಿ, ಜನರಲ್ ಸರ್ಜರಿ, ಸ್ತ್ರೀರೋಗ ಶಾಸ್ತ್ರದ ಶಸ್ತ್ರಚಿಕಿತ್ಸೆ, ನವಜಾತ ಶಿಶುಗಳ ತೀವ್ರ ನಿಗಾ, ಪ್ರಸೂತಿ ಶಾಸ್ತ್ರ, ನೇತ್ರಶಾಸ್ತ್ರದ ಶಸ್ತ್ರಚಿಕಿತ್ಸೆ, ಜೆನಿಟೋ ಮತ್ತು ಮೂತ್ರದ ಶಸ್ತ್ರಚಿಕಿತ್ಸೆ, ಸರ್ಜಿಕಲ್ ಆಂಕೋಲಜಿ, ನಾಳಿಯ ಶಸ್ತ್ರಚಿಕಿತ್ಸೆ, ನರವೈಜ್ಞಾನಿಕ ಶಸ್ತ್ರಚಿಕಿತ್ಸೆ, ನಾಯಿ ಕಚ್ಚಿದೆ
ಅದಕ್ಕೂ ಆಗುತ್ತೆ. ಮುಳುಗುತ್ತಿದೆ ಏನೋ ಗೊತ್ತಿಲ್ಲ, ಹಾವು ಕಡಿತ ಅಂದರೆ ನೀರಲ್ಲಿ ಮುಳುಗಿರ್ಬೋದು, ಮೋಸ್ಟ್ಲಿ ಅದು ಇರ್ಬೋದು. ಕೃಷಿ ಉಪಕರಣಗಳ ಕಾರ್ಯಾಚರಣೆಯ ಸಮಯದಲ್ಲಿ ಅಪಘಾತಗಳು, ಅಂದರೆ ಕೃಷಿ ಉಪಕರಣ ಅಂದರೆ ಟ್ರ್ಯಾಕ್ಟ್ರು ಈ ಥರ ಇರುತ್ತಲ್ಲ ಕೃಷಿ ಉಪಕರಣಗಳು. ಸಾಮಾನ್ಯ ವಿತರಣೆ ಇಷ್ಟಾಗಿದೆ. ಮುಂದೆ ನೋಡೋಣ. ಕರ್ನಾಟಕ ಯಶಸ್ವಿನಿ ಯೋಜನೆ ಹೊರಗಿಡುವಿಕೆ ಅಂದರೆ ಏನು ಅಂತ. ಈ ಯೋಜನೆಯಡಿಯಲ್ಲಿ ಕೆಲವು ವೈದ್ಯಕೀಯ ವಿಧಾನಗಳು ಹೊರತುಪಡಿಸಲಾಗಿದೆ. ಅಂದರೆ ವೈದ್ಯಕೀಯ ವಿಧಾನಗಳು ಹೊರತುಪಡಿಸಲಾಗಿದೆ. ನಿರ್ಣಯದ ತನಿಖೆಗಳು ಅಂದರೆ ರೋಗ ಬಂದಿದೆ ಅಂತ ಡೌಟ್ ಇದ್ದರೆ ಆ ಥರ. ನಿಯಮಿತ ಅನುಸರಣ ಚಿಕಿತ್ಸೆ ಮತ್ತು ವೈದ್ಯಕೀಯ ಕಾನೂನು ಪ್ರಕರಣ. ಮೂತ್ರಪಿಂಡ ಕಸಿ ಇದು ಇರಲ್ಲ ಇದಕ್ಕೆ. ಹೃದಯ ಕಸಿ ಇದಕ್ಕೂ ಬರಲ್ಲ. ಬನ್ಸ್ ಅದು ಗೊತ್ತಿಲ್ಲ ನನಗೆ. ಕಾಸ್ಮೆಟಿಕ್ ಶಸ್ತ್ರಚಿಕಿತ್ಸೆ. ಇಂಪ್ಲಾಂಟ್ಸ್, ಪ್ರೆಸ್ಟೆನ್ಸಿಸ್, ಚರ್ಮದ ಚಿಕಿತ್ಸೆ ಅಥವಾ ಕಸಿ ಈ ಥರ ಇದೆ. ದಂತ ಶಸ್ತ್ರಚಿಕಿತ್ಸೆ, ಹಲ್ಲು. ನಾಸಲ್ ಸೆಪ್ಟಮ್. ಒಳರೋಗಿ ವೈದ್ಯಕೀಯ ಚಿಕಿತ್ಸೆ. ಕೀಮಿಯೋಥೆರಪಿ. ಇಮ್ಯೂನ್ ರೋಗಗಳು. ಜಂಟಿ ಬದಲಿ ಶಸ್ತ್ರಚಿಕಿತ್ಸೆ. ಡಯಾಲಿಸಿಸ್. ರಸ್ತೆ ಅಪಘಾತ ಈ ಥರಕ್ಕೆ ಇದು ಬರಲ್ಲ. ಇದು ಯಶಸ್ವಿನಿ ಯೋಜನೆ. YCFHS ಅರ್ಹತಾ ಮಾನದಂಡ. ಯಶಸ್ವಿನಿ ಯೋಜನೆದು ಅರ್ಹತಾ ಮಾನದಂಡ ಏನೇನಿರಬೇಕು ಅಂತಂದರೆ, ಭಾರತದಲ್ಲಿ ಅರ್ಹತಾ ಷರತ್ತುಗಳನ್ನು ಪೂರೈಸುವ ಯಾವುದಾದರೂ ಯಶಸ್ವಿ ಸಹಕಾರಿ ರೈತರು ಆರೋಗ್ಯ ರಕ್ಷಣಾ ಯೋಜನೆಯನ್ನು ಪಡೆಯಬಹುದು. ಈ ಸರ್ಕಾರಿ ಆರೋಗ್ಯ ಯೋಜನೆಯಡಿ ಕೆಳಗಿನ ಅರ್ಹತಾ ಷರತ್ತುಗಳನ್ನು ಪರಿಗಣಿಸೋಣ. ಪ್ರವೇಶ ವಯಸ್ಸು ಅಂದರೆ 75 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಗಳು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಅಂದರೆ ಈ ವಯಸ್ಸಿನವರು ಮಾತ್ರ ಅರ್ಜಿ ಸಲ್ಲಿಸಬಹುದು. ಅರ್ಹ ಸದಸ್ಯಗಳು ಈ ಯೋಜನೆಗೆ ಅರ್ಹರಾಗಲು ಅರ್ಜಿದಾರರು ಕನಿಷ್ಠ 3 ತಿಂಗಳವರೆಗೆ ಸಹಕಾರಿ ಸಂಘದ ಸದಸ್ಯರಾಗಿರಬೇಕು. ಅದೇನು ನನಗೂ ಗೊತ್ತಿಲ್ಲ. ಯೋಜನೆಯ ಹೊಂದಿದವರು ಕುಟುಂಬದ ಸದಸ್ಯರು ಮತ್ತು ಸಹಕಾರಿ ಸಂಘದ ಭಾಗವಹಿಸದಿದ್ದರೂ ಸಹಪಾಲಿಗೆ ಪ್ರಯೋಜನಗಳನ್ನು ಪಡೆಯಬಹುದು. ಅಂದರೆ ಭಾಗವಹಿಸಿದವರು ಆಗುತ್ತೆ, ಇದು ಮ್ಯಾಂಡೇಟರಿ ಅಲ್ಲ. ಇದು ಸದಸ್ಯರು ಮತ್ತು ವ್ಯಾಪ್ತಿಗೆ ಒಳಪಟ್ಟಿರುತ್ತಾರೆ. ಸ್ವಯಂ, ಸಂಗಾತಿ, ಅವಲಂಬಿತ, ಮಕ್ಕಳು, ಪೋಷಕರು. ಇಷ್ಟು ಸ್ವಯಂ ಅಂದರೆ ನಾವು, ಹೆಂಡತಿ, ಅವಲಂಬಿತ ಮಕ್ಕಳು ಮತ್ತು ಪೋಷಕರು, ಇಷ್ಟು ಜನ ಇದಕ್ಕೆ ವ್ಯಾಪ್ತಿಗೆ ಒಳಪಡುತ್ತಾರೆ. ಯೋಜನೆಯ ಅವಧಿ ಸತತ ವರ್ಷದ ಆಗಸ್ಟ್ 1ರಿಂದ ಜುಲೈ 31ರವರೆಗೆ. ಯಶಸ್ವಿನಿ ಆರೋಗ್ಯ ಯೋಜನೆಯನ್ನು ಕ್ಲೈಮ್ ಮಾಡುವುದು ಹೇಗೆ? ಯಾವ ಥರ ಕ್ಲೈಮ್ ಮಾಡಬೇಕು ಅಂತಂದರೆ, ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಫಲಾನುಭವಿಯು ಯೋಜನೆಯ ಅಡಿಯಲ್ಲಿ ಪಟ್ಟಿ ಮಾಡಲಾದ ಯಾವುದೇ ನೆಟ್ವರ್ಕ್ ಆಸ್ಪತ್ರೆಗಳನ್ನು ಸಂಪರ್ಕಿಸಬಹುದು. ಅಂದರೆ ಆಸ್ಪತ್ರೆಗೆ ಹೋಗಿ ಕೇಳಿದ್ರೆ ನಿಮಗೆ ಹೇಳ್ತಾರೆ ಯಶಸ್ವಿನಿ ಯೋಜನೆ ಇದೆಯಾ ಇಲ್ವೋ ಅಂತ ಗೊತ್ತಾಗುತ್ತೆ. ಎಷ್ಟೋ ಆಸ್ಪತ್ರೆಗಳಲ್ಲಿ ಇಲ್ಲ, ಕೆಲವು ಆಸ್ಪತ್ರೆಗಳಲ್ಲಿ ಇಲ್ಲ ಅಷ್ಟೇ, ಕೆಲವು ಆಸ್ಪತ್ರೆಗಳಲ್ಲಿ ಇದೆ. ಅವರೇ ಆಧಾರ್ ಕಾರ್ಡ್ ಕೇಳಿಕೊಂಡು ಯಶಸ್ವಿನಿ ಯೋಜನೆಗೆ ಅವರೇ ಅದು ಸ್ಕೀಮ್ನ ಅಂಡರಲ್ಲಿ ತಗೋತಾರೆ. ಯಶಸ್ವಿನಿ ಯೋಜನೆಯಡಿ ಆರೋಗ್ಯ ಸೇವೆಗಳನ್ನು ಪಡೆಯುವುದು ಹೇಗೆ ಎಂಬುದರ ವಿವರವಾದ ಪ್ರಕ್ರಿಯೆಯನ್ನು ಕೆಳಗೆ ನೀಡಲಾಗಿದೆ. ನಾನು ಮುಂದೆ ನೋಡೋಣ ಬನ್ನಿ. ಕ್ಲೈಮ್ ಹಂತಗಳು. ಫಲಾನುಭವಿಯು ಚಿಕಿತ್ಸೆ ಪಡೆಯಲು ಹತ್ತಿರದ ಅಧಿಕೃತ ನೆಟ್ವರ್ಕ್ ಆಸ್ಪತ್ರೆಯನ್ನು ಪರಿಶೀಲಿಸಬಹುದು. ಅಂದರೆ ನೋಡಿ, ನಾನು ಫಸ್ಟ್ ಹೇಳ್ದಂಗೆ ಆಸ್ಪತ್ರೆಯಲ್ಲಿ ಹೋಗಿ ಕೇಳ್ಬೋದು. ಆರಂಭದಲ್ಲಿ ಒಬ್ಬ ಮಧ್ಯಸ್ಥ ಸಮನ್ವಯ ಅಧಿಕಾರಿ ಅಗತ್ಯ ದಾಖಲೆಗಳು ಅಥವಾ ಆರೋಗ್ಯ ಕಾರ್ಡ್ ಅನ್ನು ಪರಿಶೀಲಿಸುತ್ತಾರೆ. ನೀವು ಆರೋಗ್ಯ ಕಾರ್ಡು, ಯಶಸ್ವಿನಿ ಕಾರ್ಡ್ ಅಂತ ಕೊಟ್ಟಿರ್ತಾರೆ, ಅದನ್ನು ಹೋಗ್ಬಿಟ್ಟು ನೀವು ಇದ್ದರೆ ಅದನ್ನು ಹೋಗಿ ಕೇಳ್ಬೋದಾಗಿದೆ. ಪೂರ್ವ ರೋಗ ನಿರ್ಣಯ ಮತ್ತು ಇತರ ವೈದ್ಯಕೀಯ ಪರೀಕ್ಷೆಗಳಿಗೆ ದಾಖಲಾತಿ ಶುಲ್ಕವನ್ನು ಸಲ್ಲಿಸಬೇಕು. ಅದೇ ಫೀಸ್ ಇರುತ್ತೆ, ಕನ್ಸಲ್ಟೆನ್ಸಿ ಫೀಸು. ಪರೀಕ್ಷೆಗಳ ಆಧಾರದ ಮೇಲೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದ್ದರೆ ಪೂರ್ವ ಅಧಿಕಾರದ ವಿನಂತಿಯನ್ನು MSPಗೆ ಕಳಿಸಲಾಗುತ್ತದೆ. MSP ಮೂಲಕ ವಿನಂತಿಯನ್ನು ಪರಿಶೀಲಿಸಿದ ನಂತರ ಯೋಜನೆಯ ನಿಯಮಗಳ ಪ್ರಕಾರ ನಗದು ರಹಿತ ಅನುಮೋದನೆಯನ್ನು ನೀಡಲಾಗುತ್ತದೆ. ಅಂದರೆ ನಿಮ್ಮ ಹತ್ರ ಯಶಸ್ವಿನಿ ಯೋಜನೆ ಅಂಡರ್ಗೆ ಆದ್ರಿ ಅಂತಾದರೆ ನಗದು ರಹಿತ, ನೀವು ದುಡ್ಡು ಕೊಡೋ ಹಾಗಿಲ್ಲ. ಯಶಸ್ವಿನಿ ಆರೋಗ್ಯ ಯೋಜನೆಯ ಮಿತಿಯವರೆಗೆ ನಗದು ರಹಿತ ಚಿಕಿತ್ಸೆಯನ್ನು ಒದಗಿಸಿ. ಅಂದರೆ ಇದು 2.5 ಲಕ್ಷವರೆಗೆ ಇದೆಯಲ್ಲ, ಒಂದೊಂದು ಗ್ರಾಮ ಈ ಥರ ಇದೆ. ಮೊದಲೇ ಹೇಳಿದೆ, ನೀವು ಅದನ್ನು ಒಂದ್ಸಲ ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ. ಆ ಥರ 2.5 ಲಕ್ಷ ಈ ಥರ ಇದೆಯಲ್ಲ, ಅಲ್ಲಿವರೆಗೆ ಮಾತ್ರ ಇದು
ಕೊಡುತ್ತೆ, ಆಮೇಲೆ ಇದು ಸಿಗಲ್ಲ. ಡಿಸ್ಚಾರ್ಜ್ ಆದ ನಂತರ ಆಸ್ಪತ್ರೆಯಲ್ಲಿ ಪ್ರಾಧಿಕಾರವು ಬಿಲ್ಗಳು, ಡಿಸ್ಚಾರ್ಜ್ ಸಾರಾಂಶ ಅಂದರೆ ಡಿಸ್ಚಾರ್ಜ್ ಸಮ್ಮರಿ ಅಂತ ಬರುತ್ತೆ, ಮತ್ತು ಇತರ ಸಂಬಂಧಿತ ದಾಖಲೆಗಳನ್ನು ಇತ್ಯಾದಿಗಳನ್ನು MSPಗೆ ಕಳಿಸಬೇಕಾಗುತ್ತದೆ. ಅಂದರೆ ನೀವು ಡಿಸ್ಚಾರ್ಜ್ ಸಮ್ಮರಿ, ಡಿಸ್ಚಾರ್ಜು, ಇದು ಯಾವುದೇ ಹೋಗ್ರಿ ಹಾಸ್ಪಿಟ್ಲ್ಗೆ ಹೋದಕ್ಕೆ ನೀವು ಫಸ್ಟು ಬಿಲ್ಗಳನ್ನ ಎಸಿಬೇಡಿ. ಒಂದು ಹೆಸ್ರಿಗೆ ಹಾಕಿದ್ದೀರಾ ಅಂತಂದರೆ, ಎಕ್ಸಾಂಪಲ್ ರಾಜು ಅನ್ನೋ ಹೆಸ್ರಿಗೆ ಹಾಕಿದ್ದೀರಾ ಅಂದರೆ ಅವರೇ ಪೇಷಂಟ್ ಆಗಿದ್ದರೆ ಅವ್ರ ಹೆಸ್ರಿಗೆ ತೆಗ್ಸಿ, ಬೇರೆ ಹೆಸ್ರಿಗೆ ತೆಗಿಸ್ಬೇಡಿ. ನೀವು ಹೋಗ್ಬಿಟ್ಟು ಅವ್ರ ಹೆಸ್ರಿಗೆ ತೆಗಿಸ್ಬೇಕಾಗುತ್ತೆ. ಈಗ ಹೆಸರು ಚೇಂಜ್ ಆದ್ರೂ ನೀವು ಅದಕ್ಕೆ ಸ್ಕೀಮ್ಗೆ ಅಂಡರ್ಗೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಹೆಸರು ಚೇಂಜ್ ಆದರೂ, ಒಂದು ಅಕ್ಷರ ಚೇಂಜ್ ಆದ್ರೂ ಬರಲ್ಲ. ಕರೆಕ್ಟಾಗಿ ಹೆಸರು ನೋಡ್ಕೊಂಡು ಎಲ್ಲ ಚೆಕ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡಲ್ಲಿ, ಆಧಾರ್ ಕಾರ್ಡಲ್ಲಿ ಯಾವ್ದಾವ್ದು ಹೆಸರಿದೆ ಅದೆಲ್ಲನೂ ಕ್ಲೀನಾಗಿ ಚೆಕ್ ಮಾಡಿಕೊಂಡು ನೀವು ಬಿಲ್ನ ಜನ್ರೇಟ್ ಮಾಡಬೇಕಾಗುತ್ತೆ. ಬಿಲ್ ಮುಖಾಂತರ ನೀವು ಬಿಲ್ನ ಸಬ್ಮಿಟ್ ಮಾಡ್ತಿದ್ದಂಗೆ ನಿಮಗೆ ಇದು ಯಶಸ್ವಿನಿ ಯೋಜನೆದು ಅಮೌಂಟು ರಿಟರ್ನ್ ಬರೋದಾಗಿರ್ಬೋದು. ಇಲ್ಲ ಅಂತಂದರೆ ನಿಮ್ಮ ಯೋಜನೆಗೆ ಫ್ರೀಯಾಗಿ ಹೆಲ್ತ್ ಚೆಕಪ್ಪು ಬರುತ್ತೆ. ಯಶಸ್ವಿನಿ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಟ್ರಸ್ಟ್ ಅದರ ಪ್ರಮುಖ ಕ್ಲೈಮ್ ಅನ್ನು ಇತ್ಯರ್ಥಗೊಳಿಸಲಾಗುತ್ತದೆ. ನೋಡಿ, ಕರ್ನಾಟಕ ಯಶಸ್ವಿನಿ ಆರೋಗ್ಯ ಯೋಜನೆಗೆ ನೋಂದಾಯಿಸುವುದು ಹೇಗೆ ನೋಂದಾಯಿಸ್ಕೋಬೇಕು ಅಂತಂದರೆ, ಈ ಯೋಜನೆಯ ನೋಂದಾಯಿಸಲು ಅರ್ಜಿದಾರರು ಕನಿಷ್ಠ 3 ತಿಂಗಳವರೆಗೆ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿರಬೇಕು. ಕರ್ನಾಟಕ ಯಶಸ್ವಿನಿ ಯೋಜನೆಗೆ ಹೊಸ ದಾಖಲಾತಿಯನ್ನು ಪ್ರತಿ ವರ್ಷ ಮೇ ನಿಂದ ಜೂನ್ವರೆಗೆ ಎಲ್ಲ ಕಾರ್ಪೊರೇಟಿವ್ ಸೊಸೈಟಿಗಳಲ್ಲಿ ಮಾಡಲಾಗುತ್ತದೆ. ಅಂದರೆ ಕಾರ್ಪೊರೇಟಿವ್ ಸೊಸೈಟಿಗಳು ಇರ್ತವೆ ನಿಮ್ಮೂರಲ್ಲಿ, ಅದನ್ನು ಹೋಗ್ಬಿಟ್ಟು ಇದು ಮಾಡಬೇಕಾಗುತ್ತೆ. ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಗೆ ಅಗತ್ಯವಿರೋ ದಾಖಲೆಗಳು ಯಾವ್ಯಾವ ಬೇಕು ಅಂತಂದರೆ, ಯಾವ್ಯಾವ ದಾಖಲೆಗಳು ಬೇಕು ಅಂತಂದರೆ ನೀವು ತಿಳ್ಕೊಳ್ಳಿ. ಕರ್ನಾಟಕದಲ್ಲಿ ಯಶಸ್ವಿನಿ ಕಾರ್ಡ್ ಪಡೆಯಲು ಈ ಕೆಳಗಿನ ದಾಖಲೆಗಳ ಅಗತ್ಯವಿವೆ. ವೈಯಕ್ತಿಕ, ಗ್ರಾಮೀಣ ಅಥವಾ ನಗರ ಸಹಕಾರ ಸಂಘಗಳ ಸದಸ್ಯ ಎಂದು ಸಾಬೀತುಪಡಿಸುವ ಪ್ರಮಾಣ ಪತ್ರ, ವಯಸ್ಸಿನ ಪುರಾವೆ, ಅದು ಡಾಕ್ಟರ್ ಕೊಡ್ತಾರೆ, ವಯಸ್ಸಿನ ಪುರಾವೆ ಅಂತ ಇರ್ತದೆ, ವಯಸ್ಸಿನ ದೃಢೀಕರಣ ಪತ್ರ ಅಂತ, ವಿಳಾಸ ಪುರಾವೆ, ಇಷ್ಟು ಬೇಕಾಗುತ್ತೆ. ಯಶಸ್ವಿನಿ ಹೆಲ್ತ್ ಕಾರ್ಡ್ ಪಡೆಯುವುದು ಹೇಗೆ ಅಂತಂದರೆ, ಯಶಸ್ವಿನಿ ಹೆಲ್ತ್ ಕಾರ್ಡ್ ಅತ್ಯಗತ್ಯ ID ಆಗಿದ್ದು ಅದು ಆರೋಗ್ಯ ಸೌಲಭ್ಯವನ್ನು ಪಡೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಈ ಕಾರ್ಡನ್ನು ಆಸ್ಪತ್ರೆಗಳಲ್ಲಿ ತೋರಿಸುವ ಮೂಲಕ ಸ್ಕೀಮ್ ಹೋಲ್ಡರ್ ನಗದು ರಹಿತ ವರ್ಗದ ಅಡಿಯಲ್ಲಿ ಅಗತ್ಯ ಚಿಕಿತ್ಸೆಯನ್ನು ಪ್ರಕ್ರಿಯೆಗೊಳಿಸಬಹುದು. ಯೋಜನೆಯನ್ನು ಖರೀದಿಸುವ ಸಮಯದಲ್ಲಿ ಈ ಕಾರ್ಡನ್ನು ಒದಗಿಸಲಾಗುತ್ತದೆ ಮತ್ತು ಎಲ್ಲ ಕಾರ್ಪೊರೇಟಿವ್ ಸೊಸೈಟಿಗಳು ನವೀಕರಿಸಲಾಗುತ್ತದೆ. ಯಶಸ್ವಿನಿ ಕಾರ್ಡ್ ಅರ್ಜಿಗೆ ಆನ್ಲೈನ್ ನೋಂದಣಿ ನೋಡಿ, ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು. ಡಿಸ್ಕ್ರಿಪ್ಷನಲ್ಲಿ ನೋಡಿ ಅದ್ರ ಮುಖಾಂತರ ನೀವು ಮೂಲಕ ಪ್ರಾರಂಭಿಸಬಹುದು. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಆಮೇಲೆ ಗೃಹಲಕ್ಷ್ಮಿ ಅಮೌಂಟು ಕೆಲವು ಬಂದಿದೆ, ಅದು ಬಂದಿರೋರು ಅದ್ರ ಬಗ್ಗೆ ಬೇಕು ಅಂತಂದರೆ ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಯಾರು ಕಮೆಂಟೇ ಮಾಡಲ್ಲ. ಚೆನ್ನಾಗಿದ್ದರೆ ಅಂದರೆ ಚೆನ್ನಾಗೈತೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.